ಪೊಲೀಸ್ ಆಯುಕ್ತರು ರಸ್ತೆ ಅಪಘಾತವನ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದು ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಕ್ಕೆ ಬಹಳ ಮಹತ್ವವಾದಂತ ಹೆಜ್ಜೆ. ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಎನ್ಫೋರ್ಸ್ಮೆಂಟ್ ನಡೀತಾ ಇದೆ. ಎಲ್ಲ ಕಡೆ ಸಾಕಷ್ಟು ಕೇಸಸ್ ನಾವು ಹಾಕ್ತಿವಿ. ಆದ್ರೆ ರಸ್ತೆ ಅಪಘಾತಗಳು ನಿಜವಾಗ್ಲೂ ಕಡಿಮೆ ಆಗ್ಬೇಕಾದ್ರೆ ಸಾರ್ವಜನಿಕರು ನಮ್ ಜೊತೆ ಕೈ ಜೋಡಿಸ್ಬೇಕು. ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಅವರು ಕೈಗೊಳ್ಳಬೇಕು. ಅದರಲ್ಲಿ ವಿಶೇಷವಾಗಿ ಹಾಗೂ ಬಹಳ ಮುಖ್ಯವಾಗಿ ಹೆಲ್ಮೆಟ್ ಅನ್ನ ಹಾಕೊಳ್ಳುವಂಥದ್ದು. ಇದು ಹೆಲ್ಮೆಟ್ ಹಾಕೋಬೇಕಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೂ ಸಾಕಷ್ಟು ಜನ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿ ರಸ್ತೆ ಅಪಘಾತಗಳು ಆದಾಗ ಈ ಹೆಲ್ಮೆಟ್ ಧರಿಸದೇ ಇದ್ದಕ್ಕೆ ಫೇಟಲ್ ಆಕ್ಸಿಡೆಂಟ್ ಆಗಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆ ಅಭಿಯಾನವನ್ನ ಪೊಲೀಸ್ ಆಯುಕ್ತರು ಚಾಲನೆಯನ್ನ ನೀಡಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಹೆಚ್ಚಿನ ಆಸಕ್ತಿಯನ್ನ ತೋರಿಸಿ ಮುಂಬರುವ ದಿನಗಳಲ್ಲಿ ಟೂ ವೀಲರ್ ಅನ್ನ ನಡೆಸುವಾಗ ಬರೀ ಚಾಲಕರಲ್ಲದೆ ಪಿಲಿಯನ್ ರೈಡರ್ಸ್ ಕೂಡ ಹೆಲ್ಮೆಟ್ ಅನ್ನ ಧರಿಸ್ಕೊಂಡು ಓಡಿಸ್ಬೇಕಂತ ಜನರಲ್ಲಿ ವಿನಂತಿ. ಜನ ಹೆದರ್ತಾ ಇಲ್ಲ. ಈಗ ಸರ್ಕಾರ ಒಂದ್ ಕಡೆ ಅವ್ರಿಗೆ ರಿಯಾಯಿತಿ ಕೊಡುತ್ತೆ, ಒಂದ್ ಕಡೆ ದಂಡ ಕೊಡುತ್ತೆ. ಆ ನಿಟ್ಟಿನಲ್ಲಿ ರಿಯಾಯಿತಿ ಬಂದ್ ಮಾಡೋ ನಿಟ್ಟಿನಲ್ಲಿ ತಾವು ಏನಾದ್ರು ಸರ್ಕಾರಕ್ಕೆ ವರದಿ ಏನಾದ್ರು ಕೊಡ್ತೀರಾ? ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಧಿಕಾರಿಗಳ ಜೊತೆ. ಆದ್ರೆ ನಾನು ಈಗಾಗಲೇ ಹೇಳ್ದಂಗೆ ರಸ್ತೆ ಅಪಘಾತಗಳು ಕಡಿಮೆ ಆಗ್ಬೇಕಾದ್ರೆ ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಪೊಲೀಸ್ ಇರ್ಬೋದು, ವಾಹನ ಚಾಲಕರು ಇರ್ಬೋದು, ರಸ್ತೆ ಏನು ರೆಡಿ ಮಾಡ್ತಾರೆ ಅದು ಕನ್ಸರ್ನ್ಡ್ ಇಲಾಖೆಯವರು ಇರ್ಬೋದು, ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಕೈ ಜೋಡಿಸಿ ಇದನ್ನ ನಾವು ಕಡಿಮೆ ಮಾಡ್ಬೇಕಾಗುತ್ತೆ. ನೋಡಿ, ಇವೆಲ್ಲ ಒಂದು ಅಭಿಯಾನದ ಅಂಗ. ಈಗ ಸಾರ್ವಜನಿಕರಿಗೆ ನಾವು ದಂಡ ಹಾಕಿ ಅವರಿಗೆ ಹೇಳ್ಬೋದು ಹೆಲ್ಮೆಟ್ ಹಾಕೊಳ್ಳಿ ಅಂತ. ಈ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅವರಿಗೆ ವಿನಂತಿ ಮಾಡ್ಬೋದು. ಅದ್ರ ಜೊತೆಗೆ ಯಾರಾದ್ರೂ ಹೆಲ್ಮೆಟ್ ಇಲ್ದೆ ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕಕ್ ಹೋದಾಗ ಅವ್ರಿಗೂ ಕೂಡ ಏನಾದ್ರೂ ಒಂದು ತಿಳುವಳಿಕೆ ಹೇಳಿ ಕಳಿಸುವಂತ ಕೆಲಸನೂ ಕೂಡ ಮಾಡ್ತಾ ಇದಾರೆ. ಒಟ್ಟಾರೆ ಇದ್ರ ಎಲ್ಲದರದ್ದು ಉದ್ದೇಶ ಒಳ್ಳೆ ಉದ್ದೇಶನೇ ಇರೋದು ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಕ್ಕೆ.